Welcome. I am Vagdevi. The cards are ready to reveal your future. Let us begin this journey together. ಬನ್ನಿ ಚಾಮ್ಸ್ ರೀಡಿಂಗ್ ನೋಡೋಣ ಏನ್ ಬರುತ್ತೆ ಅಂತ. ಸೊ ಕುಂಭ, ತುಲಾ, ಕರ್ಕಾಟಕ, ಮೀನ, ಮಿಥುನ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಒಂಚೂರು ಗ್ರಹಗತಿಗಳನ್ನ ಫೇವರಬಲ್ ಆಗಿ ನೋಡ್ಕೊಳ್ಳಿ. ಜೊತೆಗೆ 11, 12, 7, 10 ಮತ್ತೆ 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಸಮಥಿಂಗ್ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಸಾಧ್ಯನೇ ಇಲ್ಲ ಮದ್ವೆ ಆಗೋದಕ್ಕೆ ಅಂತ ಅನ್ಕೊಂಡಿದ್ರಲ್ಲ, ಸೊ ಅವರಿಗೆ ವಿವಾಹ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಮೇ ಬಿ ತಕ್ಕ ಮಟ್ಟಿಗೆ ಗೋಚರ ಆಗಬಹುದು. ಜೊತೆಗೆ ನಿಮ್ಮ ರಿಯಲ್ ಸೋಲ್ಮೇಟ್ ಯಾರು, ನೀವು ಯಾರನ್ನ ಮದ್ವೆ ಆಗಬೇಕು ಅಂತ ವಿಧಿ ಬರಹ ಬರ್ದಿತ್ತು, ಅವ್ರನ್ನ ಮೀಟ್ ಆಗುವಂತ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ. ಮದ್ವೆನೇ ಆಗಲ್ಲ ಅನ್ಕೊಂಡಿದ್ದವರಿಗೆ ವಿವಾಹ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಒಂದಷ್ಟು ಹೋಮ ಹವನಕ್ಕೋಸ್ಕರ ಅಥವಾ ಒಳ್ಳೆ ಕೆಲಸ ಕಾರ್ಯಕ್ಕೋಸ್ಕರ ದುಡ್ಡನ್ನ ವ್ಯಯ ಮಾಡ್ತೀರಾ, ಅಂದ್ರೆ ದುಡ್ಡು ಖರ್ಚು ಮಾಡ್ತೀರಾ, ಪೂಜೆ ಪುನಸ್ಕಾರ ಅಥವಾ ಒಂದಷ್ಟು ಒಳ್ಳೆ ಕೆಲ್ಸಕ್ಕೋಸ್ಕರ ದುಡ್ಡನ್ನ ಖರ್ಚು ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಗೌರ್ಮೆಂಟ್ ಅಲ್ಲಿ ಏನೋ ಒಂದಷ್ಟು ಇನ್ವೆಸ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಗೌರ್ಮೆಂಟ್ ಜಾಬಿಗೋಸ್ಕರ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಲಾಭ ಬರುವಂಥದ್ದು ಇದೆ. ವಿನ್ ವಿನ್ ಮೂಮೆಂಟ್ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಬರುವಂತ ಸಾಧ್ಯತೆ ಇದೆ. ಜೊತೆಗೆ ರಾಜಕೀಯದಲ್ಲೂ ಯಶಸ್ಸು ಬಂದು ಜೊತೆಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದು ಹೂಡಿಕೆ ನಿಮ್ಗೆ ಹೆಚ್ಚಿನ ಲಾಭ ತರುತ್ತೆ, ಹೂಡಿಕೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರಲ್ಲಿ ಯಶಸ್ಸು ಕೂಡ ಬರೋದ್ರಲ್ಲಿ ಇದೆ. ಸಾಕಷ್ಟು ಯಶಸ್ವಿ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಇದೆ. ಎಲೆಕ್ಷನ್ ಕೂಡ ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೂಕಾಂಬಿಕೆಯ ಮತ್ತೆ ಚೆಲುವನಾರಾಯಣ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಬಾದಾಮಿ ಬನಶಂಕರಿಯ ಆಶೀರ್ವಾದ, ಜೊತೆಗೆ ಆ ಮೇಲ್ಮರುತ್ತೂರು ಆದಿಪರಾಶಕ್ತಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ನಿಧಾನವಾಗಾದ್ರೂ ಸರಿ ನಿಮ್ಮ ಗುರಿನ ಮುಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಟಾರ್ಟೈಸ್ ಬಿಸ್ನೆಸ್, ಸಮಥಿಂಗ್ ಆಮೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಇದೆ. ಸೊ ನಿಮ್ಮ ಫ್ಯಾಮಿಲಿ ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿಯಾಗಿ ಬದಲಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಹ್ಯೂಜ್ ಫ್ಯಾಮಿಲಿ, ತುಂಬಾ ದೊಡ್ಡ ಫ್ಯಾಮಿಲಿಯಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಅದಕ್ಕೆ ಎಷ್ಟೇ ತೊಂದರೆ ಮಾಡಿದ್ರು, ಏನೇ ನೋವು ಕೊಟ್ರು ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿಗೆ ಎನಿಮಿಸ್ ತೊಂದರೆ ಕೊಟ್ರು ಕೂಡ ಅದನ್ನೆಲ್ಲ ಮೀರಿ ನೀವು ದೊಡ್ಡ ಫ್ಯಾಮಿಲಿಯಾಗಿ ಬದಲಾಗ್ತೀರಾ. ಜೊತೆಗೆ ನೀವು ಒಂದು ಕಲ್ಪವೃಕ್ಷದ ರೀತಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ನೆರಳಿನಲ್ಲಿ ಸಾಕಷ್ಟು ಜನ ಸಮೃದ್ಧವಾಗಿ ಇರ್ತಾರೆ, ಸಾಕಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಮ ಕನ್ಸೆಲ್ಲ ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬೆಂಗಳೂರಿನ ಕೆಲವು ನಗರಗಳು ಆಗುವಂಥದ್ದು, ಐಸ್ಲ್ಯಾಂಡ್ ತರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಮನಸ್ಸಿನ 3 idiots ನ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಾಂಧಿ ತಾತನ 3 ಕೋತಿಗಳನ್ನ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಯು ನೋ ವಾಟ್ ಐ ಮೀನ್ ಟು ಸೇ. ಕೆಟ್ಟದನ್ನ ನೋಡ್ಬಾರ್ದು, ಕೆಟ್ಟದನ್ನ ಕೇಳಬಾರ್ದು, ಮತ್ತೆ ಕೆಟ್ಟದನ್ನ ಮಾತಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ನಿಮ್ಮ ಕನಸುಗಳೆಲ್ಲ ನನ್ಸಾಗತ್ತೆ. ಸೊ ಮೇ ಬಿ ಡಿಸೆಂಬರ್ ಹೊತ್ತಿಗೆ ಸಾಕಷ್ಟು ಬದಲಾವಣೆನ ನಿಮ್ಮ ಪರ್ಸನಲ್ ಜೀವನದಲ್ಲೂ ಕೂಡ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಗ್ರೋತ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಅಥವಾ ನಿಮ್ಮ ಸಮಥಿಂಗ್ ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಅಡ್ವೈಸ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದೊಳ್ಳೆ
ಹೆಚ್ಚು ಮೆಚೂರ್ ಆಗಿರುವಂಥ ವ್ಯಕ್ತಿಗಳು, ಒಂದಷ್ಟು ಧರ್ಮ ಮಾರ್ಗದಲ್ಲಿ ಇರುವಂಥವ್ರು ಅಥವಾ ಒಂದಷ್ಟು ಯೋಗಿಗಳು ತರ ಇರೋರು, ಗುರುವಿನ ಸ್ಥಾನದಲ್ಲಿರೋರಿಂದ ನಿಮ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಸಣ್ಣ ಸಣ್ಣ ಕನಸುಗಳು ಕೂಡ ನಿಮ್ದು ಈಡೇರುತ್ತೆ ಅನ್ನುವಂಥದ್ದು ಇದೆ. ದೊಡ್ಡ ದೊಡ್ಡ ಕನಸು ಕೂಡ ಈಡೇರುತ್ತೆ, ಸಣ್ಣ ಕನಸು ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಸಾಕಷ್ಟು ಬೇರೆ ಸ್ಥಳಕ್ಕೆ ಹೋಗುವಂಥದ್ದು ಅಥವಾ ಬೇರೆ ವಿಚಾರಗಳಲ್ಲಿ ಸಮಥಿಂಗ್ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ಬೇರೆ ಬ್ರಾಂಚಸ್ ಓಪನ್ ಮಾಡುವಂಥದ್ದು ಅಥವಾ ಬೇರೆ ಕಡೆ ಶಿಫ್ಟ್ ಆಗುವಂಥದ್ದು, ಪ್ರಮೋಷನ್ ಬರುವಂಥದ್ದು ಈ ತರದ್ದು ತುಂಬಾ ಇದೆ. ಸಾಕಷ್ಟು ವಿಚಾರಗಳಲ್ಲಿ, ಸಾಕಷ್ಟು ಕಡೆಗಳಲ್ಲಿ ನೀವು ಪ್ರಯಾಣ ಕೂಡ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ನೇವಿಲಿ ಯಾರಿಗೋ ಜಾಬ್ ಸಿಗುತ್ತೆ. ಒಂದಷ್ಟು ನೀರಿನ ವಿಚಾರದಲ್ಲಿ ಅಥವಾ ಸಮುದ್ರ ಅಥವಾ ಈಗ ನೇವಿಗೆ ಸಂಬಂಧಪಟ್ಟಂಗೆ ಸೈನ್ಯ ಹೆಚ್ಚು ಅಲರ್ಟ್ ಆಗಿ ಇರಬೇಕು. ಸಾಕಷ್ಟು ತೊಂದರೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸಮುದ್ರ ಮಾರ್ಗದಲ್ಲಿ ಒಂದಷ್ಟು ಹೆಚ್ಚಿನ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ವಲ್ಪ ತೊಂದರೆಗೆ ಈಡಾಗಿದೆ ಅನ್ನುವಂಥದ್ದು ಇದೆ. ಇಲ್ಲಿ ಇನ್ನೊಂದು ಮೆಸೇಜ್ ಏನ್ ಇದೆ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಗೆ ಬ್ಲಾಕ್ ಮ್ಯಾಜಿಕ್, ನಿಮ್ಮ ಇಷ್ಟ ದೈವ ನಿಮ್ಗೆ ಸಹಾಯ ಮಾಡದೇ ಇರೋ ಹಾಗೆ ತೊಂದ್ರೆನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನ ಕೂಡ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಅದರಿಂದ ನೀವು ರಕ್ಷಣೆ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಪ್ರಯಾಣ ಮಾಡ್ಬೇಕಾದ್ರೆ ಹೆಚ್ಚು ನೆಗೆಟಿವಿಟಿನ ತಗೊಂಡು ಪ್ರಯಾಣನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಸಾಧ್ಯ ಆದಷ್ಟು ಆ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಡನ್ ಆಗಿ ಏನೋ ಒಂದು ಮೆಸೇಜ್ ಬರುವಂಥದ್ದು, ಸಡನ್ ಆಗಿ ನೀವೆಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವ್ರಿಗೆ ದುಡ್ಡಿನ ಒಂದಷ್ಟು ತೊಂದರೆಯಿಂದ ಪ್ರಾಣಕ್ಕೆ ತೊಂದರೆ ಮಾಡ್ಕೊಳ್ತಿದ್ದಾರೆ, ತೊಂದರೆ ಆಗ್ತಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ರೀತಿ ಇನ್ನೊಂದು ಪ್ರಮುಖವಾದಂತ ವಿಚಾರ ನಂಗೆ ಇಲ್ಲಿ ಈ ವೈಬ್ ಏನ್ ಹೇಳ್ತಿದೆ ಅಂದ್ರೆ, ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ನೆಗೆಟಿವಿಟಿ ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಕಷ್ಟು ಒಂದು ಆಮ್, ತಡೆನ ಮಾಡಿ, ಒಂದಷ್ಟು ಬಲಿನ ಮಾಡಿ, ಒಂದಷ್ಟು ಏನೋ ದೊಡ್ಡ ಮಟ್ಟದಲ್ಲಿ ಆ ಪೂಜೆ ಮಾಡಿ ತಡೆದಿದ್ದಾರೆ ಅನ್ನುವಂಥದ್ದು ಇದೆ. ಇದನ್ನ ರಾಜಕೀಯದಲ್ಲೂ ಕೂಡ ತಡೆ ಮಾಡಿ ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಬಲ್ಲೆ, ಹುಷಾರಾಗಿ ಇರಿ. ಜೊತೆಗೆ ಸೀಕ್ರೆಟ್ ಗಿಫ್ಟ್ ಏನೋ ಬರುವಂತ ಸಾಧ್ಯತೆ ಇದೆ, ಯಾರಿಗೋ ಪರ್ಲ್ ಗಿಫ್ಟ್ ಕೂಡ ಬರಬಹುದು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಜೀವನಕ್ಕೆ ಕಾಲಿಡುವಂತ ಸಾಧ್ಯತೆ ಇದೆ. ನಿಮ್ಮ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಹೊಸ ಲೈಫಿಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಫ್ಯಾಷನ್ ಇಂಡಸ್ಟ್ರಿಲಿ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫ್ಯಾಷನ್ ಇಂಡಸ್ಟ್ರಿಲಿ ಹೆಚ್ಚಿನ ಯಶಸ್ಸು ಬರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಹೀಲ್ಡ್ ಬೂಟ್ ಬರುತ್ತಲ್ಲ, ಅದನ್ನ ಹಾಕೊಂಡು ಒಂದಷ್ಟು ಜನ ತೊಂದರೆಗೆ ಒಳಗಾಗಬಹುದು, ಎಚ್ಚರಿಕೆಯಿಂದ ಇರಿ. ಸೊ ತುಂಬಾ ಪ್ರೀತಿ ಸಿಗುವಂಥದ್ದು, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಇಲ್ಲಿ ಸಮಥಿಂಗ್ ಏನೋ ಅಂಬಾರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಇದೆ. ಸೊ ಒಂದಷ್ಟು ರಕ್ಷಣೆಗೆ ಗಣೇಶನ ರಕ್ಷಣೆ ಅಥವಾ ಗಜರಾಜನ ರಕ್ಷಣೆ ಬೇಕು, ಒಂದಷ್ಟು ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ, ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಏನೋ ಕುಮ್ಕಿ ಆನೆ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಆನೆಗೆ ಸಂಬಂಧಪಟ್ಟಂಗೆ ಒಂಚೂರು ಜಾಗ್ರತೆನ ವಹಿಸಿ, ಅದಕ್ಕೆ ರಕ್ಷಣೆನ ಕೊಡಿ. ಆನೆಗಳಿಗೆ ಒಂದಷ್ಟು ರಕ್ಷಣೆನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಕ್ ಹೋಗ್ಬಾರ್ದು, ಗಿಲ್ಟ್ ಫೀಲ್ ಆಗುವಷ್ಟು ಅನ್ನುವಂಥದ್ದು ಇದೆ. ಸೊ ಯಾರಿಗೋ ರಕ್ಷಣೆಯ ಅಗತ್ಯ ಇದೆ. ಸೊ ನೀವು ಮಾಡ್ತಿರುವಂತ ತೊಂದರೆಗಳು ಅಥವಾ ನಿಮ್ಗೆ ಆಗ್ತಿರುವಂತ ತೊಂದರೆಗಳು ಪ್ರಾಣಕ್ಕೆ ಕಂಟಕ ಆಗ್ತಾ ಇದೆ, ಎಚ್ಚರಿಕೆಯಿಂದ ಇರಿ, ಪ್ರಾಣಕ್ಕೆ ತೊಂದರೆ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ ಇದೆ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂಥ ರೀತಿಲಿ ಕೆಲವು ಸಿಚುವೇಶನ್ ಇದೆ. ಸೊ ಮ್ಯೂಸಿಕ್ ಅಲ್ಲಿ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರ ಮ್ಯೂಸಿಕ್ ಕನಸು ದುಡ್ಡಿನಲ್ಲಿ ಕಳೆದು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್ ಒಂದಾಗುವಂತ ಸಾಧ್ಯತೆ ಇದೆ. ಸೊ ಡಬಲ್ ಸ್ಟಾರ್ ಯಾರಿಗೋ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಅಂದ್ರೆ ಸೇವೆಯಲ್ಲಿ ಇರೋಂಥವ್ರಿಗೆ ಪ್ರಮೋಷನ್ ಮತ್ತೆ ಅಪ್ಡೇಟೆಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸ್ಟಾರ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಡಬಲ್ ಸ್ಟಾರ್, ಟ್ರಿಬಲ್ ಸ್ಟಾರ್ ಇನ್ನ ನೀವೇನಿದ್ದೀರೋ ಅದಕ್ಕಿಂತ ಹೆಚ್ಚಿಂದು ಸಿಗುವಂತ ಸಾಧ್ಯತೆಗಳು ಇದೆ. ಜೊತೆಗೆ ನಿಮ್ಮ ಲಕ್ಕಿ ಕೀ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಲಕ್ಕಿ ಚಾಮ್ ನೀವೇ ಆಗಿರ್ತೀರಾ ಅನ್ನುವಂಥದ್ದು ಇದೆ. ಸೊ ಈಗ 3 ತೆಗಿತೀನಿ. 1, 2, 3 ಏನ್ ಬರುತ್ತೆ ನೋಡೋಣ. ಇದು ನಾನೇನು ನೋಡೋದಿಲ್ಲ, ನೋಡ್ದಿರ ಹಾಗೆ ತೆಗಿತೀನಿ. ಮೊದಲನೇದು ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಬಂದಿದೆ. ಎರಡನೇದು 2 ಬಂದಿದೆ, ಕವಡೆ ಮತ್ತೆ ಬಟರ್ಫ್ಲೈ. ಮೂರನೇದು ಬುದ್ಧ ಬಂದಿದೆ. ಅಗೇನ್ ಲಾಫಿಂಗ್ ಬುದ್ಧ ತರ ಇದೆ. ಏಂಜಲ್ ನಿಮ್ಮನ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಏಂಜಲ್ ನಿಮ್ಮನ್ನ ಯಾವಾಗ್ಲೂ ರಕ್ಷೆಯಲ್ಲಿ ಇಟ್ಟಿರ್ತಾರೆ. ಸೊ ಏಂಜಲ್ಸ್ ನಿಮ್ಮನ್ನ ತುಂಬಾ ಚೆನ್ನಾಗಿರುವಂತ ರೀತಿಲಿ ನಿಮ್ಗೆ ಯಶಸ್ಸನ್ನ ಕೊಡ್ತಾ ಇರ್ತಾರೆ ಅವರು. ಸೊ ಹಾಗಾಗಿ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದು ಆಗತ್ತೆ. ಸೊ ಎಸ್, ಹ್ಯಾಪಿಯಾಗಿ ಇರಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಫೈನಾನ್ಷಿಯಲಿ ಹೆಚ್ಚಿನ ಲಾಭ ಬರುವಂತ ಸಾಧ್ಯತೆ ಇದೆ. ಇಲ್ಲಿ ಬರ್ದಿದೆ ಕ್ರಿಯೇಟೆಡ್ ಫಾರ್ ಯು ಓನ್ಲಿ ಅಂತ. ಸೊ ನಿಮ್ಗೋಸ್ಕರನೇ ಒಂದು ಅವಕಾಶ ಬರೋದ್ರಲ್ಲಿ ಇದೆ. ಜೊತೆಗೆ ನಿಮ್ಗೆ ಅಂತಾನೆ ಒಂದಷ್ಟು ದುಡ್ಡು ಕೂಡ ಬರೋದ್ರಲ್ಲಿ ಇದೆ. ನಿಮ್ಗೆ ಅಂತಾನೆ ಪಾಪು ಕೂಡ ಬರೋದ್ರಲ್ಲಿ ಇದೆ. ಸೊ ಖಂಡಿತವಾಗ್ಲೂ ಇದು ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಅಂತಾನೆ ಡಿವೈನ್ ಏನೋ ಪ್ಲಾನ್ ಮಾಡಿದೆ, ಅದಾಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಬುದ್ಧ ಬಂದಿದ್ದಾರೆ. ಸೊ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಬುದ್ಧಂ ಶರಣಂ ಗಚ್ಚಾಮಿ, ಆಸೆಯ ಬಿಡಿಸೋ ಮಹಾಸ್ವಾಮಿ ಅಂತ ಶಾಂತವಾಗಿ ಇರಿ, ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ನಿಮ್ಗೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.